ಸಿಟಿ ರವಿಯನ್ನ ರಾತ್ರಿಯೆಲ್ಲ ಅಲೆದಾಡಿಸಿದ ಪೊಲೀಸರು ಹಿಂಬಾಲಿಸಿದ ಮಾಧ್ಯಮದವರನ್ನ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ ಪೊಲೀಸರು. ಸುದ್ದಿ ಮಾಡಲು ಹೋದ ಮಾಧ್ಯಮದವರ ಮೇಲೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಮಾಧ್ಯಮದವರ ಕಾರು ತಡೆದು ಲಾಠಿ ಬೀಸಿದ್ದಾರೆ ಪೊಲೀಸರು. ಹಿಂಬಾಲಿಸಿದ್ದಕ್ಕೆ ಪೊಲೀಸ್ ಕಾರನ್ನ ಗುದ್ದಿಸೋಕೆ ಯತ್ನಿಸಲಾಗಿದೆ. ಲಾಠಿ ಬೀಸಿದ ರಾಮದುರ್ಗ ಠಾಣೆ ಪೊಲೀಸರ ನಡೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಯರಗಟ್ಟಿ ಪಟ್ಟಣದಿಂದ ಡೈವರ್ಟ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಯ್ತಲ್ಲ, ಒಮ್ಮೆಲೆ ಸಿಟಿ ರವಿ ಅವರನ್ನ ಎಲ್ಲಾ ಪೊಲೀಸರು ಸೇರಿ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಅಂತ ಮಾಧ್ಯಮದವ್ರು ಹಿಂಬಾಲಿಸಿದ್ದಾರೆ. ಮಾಹಿತಿ ಗೊತ್ತಾಗ್ಬೇಕಲ್ವಾ, ಎಲ್ಲಿ ಕರ್ಕೊಂಡು ಹೋದ್ರು, ಏನಾಯ್ತು, ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ಯಾರು ಬಂದಿದ್ರು, ಏನಾಯ್ತು ಎತ್ತ ಅನ್ನೋದ್ರ ಬಗ್ಗೆ. ಆದ್ರೆ ಈ ಪೊಲೀಸರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಮಾಧ್ಯಮದವ್ರ ಮೇಲೂ ಕೂಡ ದರ್ಪ ಮೆರೆದಿದ್ದಾರೆ. ಮಾಧ್ಯಮದವರನ್ನ ಡೈವರ್ಟ್ ಮಾಡಬೇಕು, ನಮ್ಮನ್ನ ಫಾಲೋ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಲಾಠಿ ಬೀಸ್ಬಿಟ್ಟಿದ್ದಾರೆ. ಯಾಕೆ ಸ್ವಾಮಿ ಲಾಠಿ ಬೀಸಿದ್ದು ಮಾಧ್ಯಮದವ್ರ ಮೇಲೆ? ನಿಮ್ ತರ ನಾವು ಕೆಲಸನೇ ಅಲ್ವಾ ಮಾಡ್ತಾ ಇರೋದು. ನೀವ್ ಹೆಂಗ್ ಕೆಲಸ ಮಾಡ್ತಾ ಇದ್ದೀರೋ ಹಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ನಾವು ಕೂಡ ಪ್ರಮುಖರೇ. ಮಾಧ್ಯಮ ಇದ್ರೇನೆ ಜನಕ್ಕೂ ಕೂಡ ಗೊತ್ತಾಗೋದು. ಇಂಥ ವ್ಯವಸ್ಥೆಯಲ್ಲಿ ನೀವ್ ಯಾಕೆ ಮಾಧ್ಯಮದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ? ನಿಮಗೆ ಹೆಂಗ್ ಕೆಲಸ ಮಾಡೋದಕ್ಕೆ ತೊಂದರೆ ಆಗತ್ತೆ ಅಂತ ನೀವ್ ಹೆಂಗ್ ತುಂಬ್ಕೊಂಡು ಕರ್ಕೊಂಡು ಹೋದ್ರೋ, ನಾವು ಹಂಗೆ ನಿಮ್ ಹಿಂದೆ ಕೆಲಸ ಮಾಡ್ಕೊಂಡೆ ಅಲ್ವಾ ಬರ್ತಾ ಇರೋದು. ಇಲ್ಲ ಅಂತಂದ್ರೆ ಪತ್ರಿಕಾ ಧರ್ಮವನ್ನ ಪಾಲನೆ ಮಾಡುತ್ತೆ, ಇನ್ನೇನ್ ಮಾಡ್ಬೇಕಿತ್ತು? ನಾವು ಸುಮ್ಮನೆ ಕೂರ್ಬೇಕಿತ್ತಾ? ನಮಗೆ ಯಾವ ಅಂಗವನ್ನ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ನೀವ್ ಹೆಂಗೋ ನಾವು ಹಂಗೆ ಅಲ್ವಾ. ಆದ್ರೆ ಯಾಕೆ ಮಾಧ್ಯಮದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದಾರೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತುಗಳ ಕಾಲ ಮಾತಿನ ಚಕಮಕಿ ಕೂಡ ಆಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅರೆಸ್ಟ್ ಮಾಡೋದು ಯೋಗ್ಯತೆ ಇಲ್ಲ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು 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 ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಿರೋ ಪೊಲೀಸರು ಫಸ್ಟ್ ಎದಿಗೆ ನೇಮ್ ಪ್ಲೇಟ್ ಹಾಕಿ. ಇವರು ಐರನ್ ಮ್ಯಾನ್. ಒಂದು ನಿಮಿಷ, ಇವರು ರಾಜ್ಯದಲ್ಲಿ ಐರನ್ ಮ್ಯಾನ್. ಐರನ್ ನೇಮ್ ಪ್ಲೇಟ್ ಹಾಕ್ಯಾರಿ ಸರ್. ನೇಮ್ ಪ್ಲೇಟ್ ಹಾಕ್ಯಾರಿ ಅದಕ್ಕೆ. ಮೀಡಿಯಾದವ್ರು ದಿಕ್ಕು ತಪ್ಪಿಸ್ಬೇಡ್ರಿ, ರೆಕಾರ್ಡ್ ಆಗ್ತದೆ. ದೂಗಿಸ್ಬೇಕ್ರಿ, ಎಲ್ಲ ರೆಕಾರ್ಡ್ ಆಗ್ತದೆ. ಇದೆಲ್ಲ ಬ್ಯಾಡ್ರಿ ಸರ್. ಅರೆಸ್ಟ್ ಮಾಡಕ್ಕಾಗಲ್ಲ. ನಿಮ್ಮ ಸ್ಟೇಷನ್ ಅಲ್ಲಿ ಮನ ಬರೀದಿಲ್ವಾ?